ರಾಜಕೀಯ ಎಷ್ಟು ಮಜಾ ಇರುತ್ತೆ ಅಂತಂದರೆ, ಫಸ್ಟು ನಿಂತ್ಕೊಳ್ಳೋಕ್ಕೆ ಲೀಡರ್ಗಳ ಮನೆಗೆಲ್ಲ ಓಡಾಡೋದು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಫಸ್ಟು. ಆಮೇಲೆ ವೋಟರ್ಸ್ ಕೈ ಕಾಲಿಗೆ ಬೀಳ್ಬೇಕು, ಓಟ್ ಹಾಕ್ರಪ್ಪ, ದುಡ್ದಿರೋ ಕಾಸೆಲ್ಲ ಖರ್ಚು ಮಾಡ್ಕೋಬೇಕು, ಓಟ್ ಹಾಕ್ಸ್ಕೊಂಡು ಎಮ್ ಎಲ್ ಎ ಆಗಬೇಕು. ಎಮ್ ಎಲ್ ಎ ಆದಮೇಲೆ ಓಡ್ ಬರಬೇಕು ಇಲ್ಲಿಗೆ ಬೆಂಗಳೂರಿಗೆ. ಓಡ್ ಬಂದು ಯಾವ ರೋನಲ್ಲಿ ಕೂತ್ಕೋಬೇಕು, ಯಾವ ಟೇಬಲ್ ಅದೆಲ್ಲ ರೆಡಿ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ರೂಮ್ ಹಿಡ್ಕೋಬೇಕು. ಇದೆಲ್ಲ ಆದಮೇಲೆ ಸಾಧ್ಯ ಆದರೆ ಮಂತ್ರಿ ಆಗನ್ವಾ ಅಂತ ಓಡಾಡಬೇಕು. ಮಂತ್ರಿ ಆದ ತಕ್ಷಣ ಮಂತ್ರಿ ರೂಮ್ ಎಲ್ಲಿದೆ ಅಂತ ಹುಡುಕ್ಬೇಕು. ಹೌದಾ? ಹೌದು. ಇದಾದ್ಮೇಲೆ ಪಿ ಎ ಏನು, ಅವನು ಯಾರು ಇವ್ರು ಯಾರು ಅಂತದೆಲ್ಲ ಹಾಕೋಬೇಕು. ಅದಾದ್ಮೇಲೆ ಖಾತೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಖಾತೆ ಯಾವುದು ಅಂತ, ಖಾತೆ ಬೇಕು. ಇದೆಲ್ಲದಕ್ಕೂ ಮೊದಲು ಕಳಿ ಜನರ ಸೇವೆ ಮಾಡೋಕ್ಕೆ ಏನು ಕೊಟ್ಟರು ಪಕ್ಷ ಜವಾಬ್ದಾರಿನ ನಾವು ನಿರ್ವಹಿಸ್ತೀವಿ ಅನ್ನೋನು ಖಾತೆಗೆ ಬಡ್ದಾಡ್ತಿರ್ತಾನೆ. ಯಾಕಯ್ಯ ನಿನ್ಗೆ ಆ ಖಾತೆ ಬೇಕು, ಕೊಟ್ಟಿದ್ದು ತಗೊಳಯ್ಯ. ಜನರ ಸೇವೆ ಮಾಡಲು ಆ ಖಾತೆ ಬೇಕು. ಯಾಕೆ ಆ ಖಾತೆ ಬೇಕು? ಅದು ಇನ್ನು ಹಾರಿ ಹೋಗದ ಜೇನುಗೂಡು. ಜನರ ಆರೋಗ್ಯದ ಇರುವಾಗ ಹೆಂಗಿರುತ್ತೆ ಜೇನುಗೂಡು? ಅದ್ರಲ್ಲಿ ಪೂರ್ತಿ ಇರುತ್ತೆ, ಜೇನು ತುಂಬಿರುತ್ತೆ. ಹಾಂ, ತುಪ್ಪ ಇರುತ್ತೆ, ಜೇನುತುಪ್ಪ. ಹೋಗ್ಬಿಟ್ರೆ ಅದೆಲ್ಲ ಆಚೆಗೆ ಒಣಗೋಗ್ಬಿಟ್ಟು ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ಇವ್ರಿಗೆ ಅದು ಬೇಕು. ಇದು ಹಣೆ ಬರಹ. ಈಗಾಗಿರೋದು ಅದೇನೆ. ಅಯ್ಯೋ ನಿನ್ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೆಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡೆ ನೀನು? ಬಡ್ದಾಡ್ಕತ್ತಿದಾರಂತೆ, ಇನ್ನೂ ಹಂಚಿಕೆ ಆಗಿಲ್ಲ. ಚೀಫ್ ಮಿನಿಸ್ಟ್ರು ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ತಕಡೆ ಹಾಕೊಂಡು ಇಲ್ಲಿ 2 ಔನ್ಸು ಆ ಕಡೆ 3 ಔನ್ಸು ಹಾಕಿ ಸಮಾಧಾನ ಮಾಡಕ್ಕೆ ಓಡಾಡ್ತಿದ್ದಾರೆ. ಹಂಚಕ್ಕಾಗಿಲ್ಲ. ಇದೇನು ಫಸ್ಟ್ ಅಲ್ಲ. ನನಗೆ ನನ್ನ ಅನುಭವದಲ್ಲಿ 14 ದಿನ 13 ದಿನ ಎಲ್ಲ ಕೊಡದೇ ಇರೋದು ಇದೆ. ಓಕೆ, ಅಂದ್ರೆ ಖಾತೆ ಹಂಚಿಕೆ ಮಾಡದೇ ಇರೋದು. ಇದೇನು ಫಸ್ಟ್ ಅಲ್ಲ. ಚೀಫ್ ಮಿನಿಸ್ಟ್ರೇ 6 ದಿನ 8 ದಿನ ಒಬ್ಬರೇ ಸರ್ಕಾರ ನಡೆಸಿರೋದು ಇದೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಹೌದು, 1 ತಿಂಗಳು 1.5 ತಿಂಗಳಾಗಿತ್ತು. ಹಂಗಾಗಿ ಬಡ್ದಾಡ್ಕೊಳ್ಳಿ. ಯಾವ್ದು ಬೇಕೋ ಅದನ್ನ ಕರೆಕ್ಟಾಗಿ ಹಿಡ್ಕೊಳ್ಳಿ. ರಸವನ್ನ ಹೀರಿ ನೆಮ್ಮದಿಯಾಗಿ ಬದುಕಿ ಬಾಳಿ, ಬೇರೆಯವ್ರು ನೆಗದು ಬಿದ್ದು ಸಾಯಿ. ಹಾಗಂದ್ರೆ ಅಷ್ಟಕ್ಕೆ ತಾನೇ ಇವ್ರು ಇಷ್ಟೆಲ್ಲ ಒದ್ದಾಡ್ಕೊಂಡಿರೋದು ಡೇ 1 ಇಂದ. ಜನಸೇವೆ ಅಂದರೆ ಯಾರು ಜನ? ನೀವಲ್ರಿ ಪೆದ್ರ, ನೀವಲ್ಲ. ಮತ್ತೆ ಮನೆಯಲ್ಲಿ ಇರ್ತಾರಲ್ಲ ಅವ್ರ ಸೇವೆ, ಅವರೇ ಜನ. ಓಕೆ, ಅಂದರೆ ಅವ್ರ ನಾದ್ನಿ, ದೊಡ್ಡಮ್ಮ, ಚಿಕ್ಕಮ್ಮ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಹುಟ್ಟೋ ಮಕ್ಕಳು, ಹುಟ್ಟೋಕ್ಕೆ ಚಾನ್ಸ್ ಇರೋ ಮಕ್ಕಳು, ಹುಟ್ಟಬಹುದಾದ ಮಕ್ಕಳು, ಹುಟ್ಟದೇ ಇರೋ ಮಕ್ಕಳು ಎಲ್ಲ ಸೇರಿ ಅವು ಜನ. ಅವರು ಜನ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ನಮ್ಮಪ್ಪ ತ್ಯಾಗ ಮಾಡಿದ್ರಿಂದ ನನಗೆ ಕೊಟ್ಟಿದ್ದಾರೆ ಅಂತಲ್ಲ. ನಿಮ್ಮ ತಂದೆ ಬಿಟ್ಟಿದ್ರಿಂದ ಮಗನ ಅಕಾಮಿಡೇಟ್ ಮಾಡಿರೋದು ಉಂಟು. ತ್ಯಾಗ ಅನ್ಬಾರ್ದು ನೀವು. ಹೆಂಗೆ ತ್ಯಾಗ ಆಗತ್ತದು? ಮೊದಲೇ ಮಾತುಕತೆ ಮಾಡಿ 2.5 ಅಂತ ಒಪ್ಕೊಂಡ ಮೇಲೆ ನೀವು ಅದು ತ್ಯಾಗ ಯಾಕಾಗತ್ತೆ? ಕೊಟ್ಟ ಮಾತುಗೂ ಭದ್ರಾಗಿ ಬಂದರು ಆಚೆಗೆ ಗೌರವದಿಂದ. ಕರೆಕ್ಟ್. ಸೊ 2ನೇ ಪಾಯಿಂಟ್, ಸಿದ್ದರಾಮಯ್ಯನವ್ರನ್ನ ಈಗ ಭಾಳ ಜನ ಬ್ಲೇಮ್ ಮಾಡ್ತಿದ್ದಾರಂತೆ. ನನ್ನನ್ನು ಮಾಡಿಸ್ಲಿಲ್ಲ ಅಂತಾನೋ, ನನ್ನ ಹೆಸರು ಹೇಳಲಿಲ್ಲ ಅಂತಾನೋ, ಅಥವಾ ನನಗೇನು ಸಂಬಂಧ ಇಲ್ಲ ಅಂತಾನೋ, ಅಥವಾ ಅವ್ರ ಜೊತೆ ನನಗೆ ಭಿನ್ನಮತ ಇದೆ ಅಂತಾನೋ. ಒಂದು ಮಾತು ನಾನು ಇವತ್ತೇ ಹೇಳಿರ್ತೀನಿ. ಡೂ ನಾಟ್ ಥಿಂಕ್ ಸಿದ್ದರಾಮಯ್ಯಸ್ ಗೇಮ್ ಆಫ್ ಪಾಲಿಟಿಕ್ಸ್ ಈಸ್ ಓವರ್. ಹಂಗೆ ಅನ್ಕೋಬೇಡಿ ಯಾರು. ಇನ್ನೂ ಬಾಕಿ ಇದೆ ಆಟ. ಚುನಾವಣಾ ರಾಜಕಾರಣದಿಂದ ಸಿದ್ದರಾಮಯ್ಯನವರು ನಿರ್ಗಮಿಸ್ತಿರ್ಬೋದು. ನೀವು ಅದನ್ನೇ ಅವರ ನಿವೃತ್ತಿ ಎಂದು ಪರಿಗಣಿಸಬಾರದು. ನನ್ನ ಪ್ರಕಾರದಲ್ಲಿ ಚುನಾವಣೆ ಬಂದಾಗ ಪ್ರಚಾರದ ವಿಚಾರದಲ್ಲಿ ಅಥವಾ ಇನ್ನು ಉಳಿದ ವಿಚಾರದಲ್ಲಿ, ಕ್ಷೇತ್ರಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಟು ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್. ಯಾರು ಅಂಡರ್ಮೈನ್ ಮಾಡಿಕೊಂಡ್ರೆ ಇದನ್ನು ಈಗಲೇನೆ ಯು ಆರ್ ಕಮಿಟಿಂಗ್ ಎ ಮಿಸ್ಟೇಕ್. ಅಂದರೆ ಅವ್ರನ್ನ ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ಆ ಟೈಮ್. ಇನ್ನೂ ಆ ಪರಿಸ್ಥಿತಿ ಇಲ್ಲ. ಭಾಳ ಜನ ನಿವೃತ್ತಿ ಮುಗಿದೋಯ್ತು ಅನ್ಕೋತಿದ್ದೀರಿ, ಇನ್ನೂ ಮುಗಿದಿಲ್ಲ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ.